ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಎರಡು ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಇದಕ್ಕಾಗಿ ಐಪಿಎಲ್ ಟಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಬಹುತೇಕ ಎಲ್ಲಾ ಶಾಸಕರು ಕೂಡ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಶಾಸಕರಾದಂತಹ ಸುರೇಶ್ ಕುಮಾರ್, ರವಿ ಸುಬ್ರಹ್ಮಣ್ಯ ಹಾಗೆ ಯತ್ನಾಳನ್ನ ಹೊರತುಪಡಿಸಿ ಮಿಕ್ಕ ಎಲ್ಲ ಶಾಸಕರು ಸಚಿವರು ಟಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಎಲ್ಲರೂ ತಮ್ಮ ತಮ್ಮ ಕೋಟಾದ ಟಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಕೆಸಿಎಯಿಂದ ಶಾಸಕರಿಗೆ ತಲಾ 3 ಟಿಕೆಟ್ನಂತೆ 564 ಟಿಕೆಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿ, ಸಿಎಂ, ಡಿಸಿಎಂ ಇವರುಗಳಿಗೆ ಪ್ರತ್ಯೇಕ ಟಿಕೆಟ್ಗಳನ್ನು ನೀಡಲಾಗಿದೆ. ಸಚಿವರಿಗೆ ಹಾಗೆ ವಿಪಕ್ಷ ನಾಯಕರಿಗೂ ಕೂಡ ಪ್ರತ್ಯೇಕ ಟಿಕೆಟ್ ಹಂಚಿಕೆ ಮಾಡಲಾಗಿದೆ. ಸಚಿವರಿಗೆ ತಲಾ 10 ಟಿಕೆಟ್ನಂತೆ 320 ಟಿಕೆಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಅಂದರೆ 32 ಸಚಿವರು ತಲಾ 10ರಂತೆ 320 ಟಿಕೆಟ್ಗಳನ್ನು ನೀಡಲಾಗಿದೆ. ಸಿಎಂ, ಡಿಸಿಎಂಗೂ ಕೂಡ ಪ್ರತ್ಯೇಕ ಟಿಕೆಟನ್ನು ಹಂಚಿಕೆ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಶಾಸಕರ PAಗಳು ಅವರೆಲ್ಲ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ಗಳನ್ನು ಪಡೆದುಕೊಂಡಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಬಹುತೇಕ ಎಲ್ಲ ಶಾಸಕರು, ಮೂವರನ್ನು ಹೊರತುಪಡಿಸಿ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಹಾಗೆ ರವಿ ಸುಬ್ರಹ್ಮಣ್ಯ ಅವರು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಈ ಮೂವರನ್ನು ಹೊರತುಪಡಿಸಿ ಬಾಕಿ ಎಲ್ಲ ಶಾಸಕರು, ಸಚಿವರು ತಮ್ಮ ತಮ್ಮ ಕೋಟಾದ ಟಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಇವತ್ತು ನಡೆಯುವಂತಹ RCB ಮತ್ತು CSK ನಡುವಿನ ಹೈ ವೋಲ್ಟೇಜ್ ಪಂದ್ಯದ ಟಿಕೆಟ್ಗಳನ್ನು ಅವರು ಪಡೆದುಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಟ್ಟಾರೆಯಾಗಿ 1109 ಟಿಕೆಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಶಾಸಕರಿಗೆ ತಲಾ 3ರಂತೆ, ಸಚಿವರಿಗೆ ತಲಾ 10ರಂತೆ. ಏನೇನೆಲ್ಲ ಮಾಹಿತಿ ಇದೆ? ಎಲ್ಲ ಶಾಸಕರು ಪಡೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಂಜುನಾಥ್, ನವೀನ್, ಏನು ಇವತ್ತು RCB ಮತ್ತು ಚೆನ್ನೈ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ಈ ಒಂದು ಮ್ಯಾಚ್ಗೆ ಒಂದು ಏನು ಶಾಸಕರು ತಮ್ಮ ಕೋಟಾಗೆ ಏನು ಈಗಾಗಲೇ KCA ಮತ್ತು DCM DK ಶಿವಕುಮಾರ್ ಅವರು ಸಭೆ ನಡೆಸಿ 3 ಟಿಕೆಟ್ಗಳನ್ನು ನಿಗದಿಪಡಿಸಿದ್ರು. ಆ ಎಲ್ಲ ಟಿಕೆಟ್ಗಳನ್ನು ನಿನ್ನೆ ಪಡೆದುಕೊಂಡಿರುವಂಥದ್ದು. ಜೊತೆಗೆ ಒಂದಷ್ಟು ಶಾಸಕರು ತಮಗೆ ಏನು ಈ ಒಂದು ಟಿಕೆಟ್ ಬೇಡ ಅನ್ನೋ ಒಂದು ಪತ್ರವನ್ನು ಬರೆದಿದ್ರು. ಆ ಶಾಸಕರ ಆಪ್ತರ ಒಂದು ಏನು ಆಪ್ತ ಕಾರ್ಯದರ್ಶಿಗಳ ಒಂದು ನಕಲಿ ದಾಖಲೆಗಳನ್ನು ಕೊಟ್ಟು ಕೆಲವರು ದಾಖಲೆಗಳ ಅಂದರೆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ಇಲ್ಲಿ 222 ಶಾಸಕರಿದ್ದಾರೆ. ಈ ಒಂದು ಶಾಸಕರಲ್ಲಿ 188 ಜನ ಶಾಸಕರು ತಲಾ 3 ಟಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವರಿಗೆ ತಲಾ 10 ಟಿಕೆಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಜೊತೆಗೆ CM ಮತ್ತು DCMಗೆ ಪ್ರತ್ಯೇಕ ಪಾಸ್ಗಳನ್ನು ಕೂಡ ಒದಗಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆದರೆ ಇಲ್ಲಿ ಒಂದಷ್ಟು ಶಾಸಕರು ಏನು ಒಂದು ಸದನದಲ್ಲಿ ಒಂದು ಧ್ವನಿ ಎತ್ತಿದ್ರು, 1 ಟಿಕೆಟನ್ನು ನೀಡಲಾಗ್ತಿದೆ, ಇದರಿಂದ ಒಂದಷ್ಟು ಎಕ್ಸ್ಟ್ರಾ ಟಿಕೆಟ್ಗಳು ಬೇಕಾಗುತ್ತೆ ಅನ್ನೋ ಒಂದು ಮನವಿಯನ್ನು ಸದನದಲ್ಲೇ ಮಾಡಿದ್ರು. ಜೊತೆಗೆ ಕೂಡ ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರು ಕೂಡ ಶಾಸಕರಿಗೆ ಟಿಕೆಟನ್ನು ಕೊಡಿಸೋಲಿ ಅಂದರೆ ಟಿಕೆಟನ್ನು ಕೊಡಿಸ್ತೇವೆ ಅನ್ನೋ ಮಾತನ್ನು ಹೇಳಿದರು. ಜೊತೆಗೆ 4 ಟಿಕೆಟ್ಗಳು ಕೂಡ ಡಿಮ್ಯಾಂಡ್ ಮಾಡಲಾಗಿತ್ತು. ಆದರೆ ಈಗ ಏನು KCA ಮತ್ತು DCM DK ಶಿವಕುಮಾರ್ ಅವರು ಚರ್ಚೆ ನಡೆಸಿ 3 ಟಿಕೆಟ್ಗಳನ್ನು ನಿಗದಿ ಮಾಡಿದರು. ನಿನ್ನೆ ಏನು ಶಾಸಕರ ಆಪ್ತ ಕಾರ್ಯದರ್ಶಿಗಳು ನೇರವಾಗಿ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಸ್ಪೀಕರ್ ಕೊಠಡಿಯಿಂದಲೇ ಎಲ್ಲ ಒಂದು ಪಾಸ್ಗಳನ್ನು ಪಡೆದುಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ 3 ಶಾಸಕರು ಈ ಒಂದು ಟಿಕೆಟ್ಗಳನ್ನು ಏನು ಬೇಡ ಅಂತ ಹೇಳಿದ್ರು, ಅವರು ತೆಗೆದುಕೊಂಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ರಾಜಾಜಿನಗರ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಆಗಿರೋದು, ರವಿ ಸುಬ್ರಹ್ಮಣ್ಯ, ಜೊತೆಗೆ ಯತ್ನಾಳ್ ಅವರು ಈ ಒಂದು ಏನು ಪಾಸ್ಗಳನ್ನು ತೆಗೆದುಕೊಂಡಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಆದರೆ ಇವತ್ತು ಮ್ಯಾಚ್ ಇರೋದ್ರಿಂದ ಇವತ್ತೇನಾದರೂ ಪಡೆದುಕೊಳ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.